ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ನೋಡಿ, KR ಮಾರ್ಕೆಟ್ ಅಂತಂತಂದ್ರೆ ಹಬ್ಬ ಬಂತು ಅಂತಂದ್ರೆ ಕಾಲಿಡಕ್ಕೆ ಜಾಗನೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ವ್ಯಾಪಾರ ನಡೀತಾ ಇರುತ್ತೆ ಹಬ್ಬ ಬಂತು ಅಂತಂದ್ರೆ. ಈ KR ಮಾರ್ಕೆಟಿನ ಹೂವಿನ ಅಂಗಡಿ ಇದೆಯಲ್ಲ, ಅದನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ವಿಚಾರ ಈಗ. ಬೆಂಗಳೂರಿನ ಪ್ರಮುಖ ಹೂವಿನ ಮಾರುಕಟ್ಟೆ KR ಮಾರ್ಕೆಟ್ನಲ್ಲಿ ಅದನ್ನ ಸ್ಥಳಾಂತರ ಮಾಡಬೇಕು ಅಂತ ಈಗಾಗಲೇ ಹೊಸ ಹೂವಿನ ಮಾರುಕಟ್ಟೆಯ ಸ್ಥಳವೂ ಕೂಡ ನಿಗದಿಯಾಗಿದೆ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿದೆ ಹೂವಿನ ಮಾರುಕಟ್ಟೆ. ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ ಸುಸಜ್ಜಿತವಾದಂತಹ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಮಾರುಕಟ್ಟೆಯಲ್ಲಿ 400ರಿಂದ 500 ಮಳಿಗೆಯನ್ನು ನಿರ್ಮಿಸಿ ಹೂವಿನ ವ್ಯಾಪಾರಸ್ಥರಿಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. 40 ಕೋಟಿ ವೆಚ್ಚದಲ್ಲಿ ಈ ಹೂವಿನ ಮಾರ್ಕೆಟನ್ನು ನಿರ್ಮಾಣ ಮಾಡಲಾಗಿದೆ. KR ಮಾರ್ಕೆಟ್ನ ಕಳೆ ಅಂತಸ್ತಿನಲ್ಲಿನ ಫ್ಲವರ್ ಮಾರ್ಕೆಟ್ ಇದು. ರಾತ್ರಿ 3 ಗಂಟೆಯಿಂದಲೇ ಹೂವಿನ ಮಾರಾಟಗಳು ಪ್ರಾರಂಭ ಆಗುತ್ತೆ. ಡೈಲಿ ಬೇರೆ ಬೇರೆ ಭಾಗದಿಂದ ರಫ್ತು ಮಾಡಿಕೊಳ್ಳಲಾಗುತ್ತೆ ಹೂವನ್ನು, ಬೇರೆ ಬೇರೆ ಜಿಲ್ಲೆಗಳಿಂದ, ಜೊತೆಗೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಬರುತ್ತೆ ಸ್ಪೆಷಲ್ ಹೂವು. ಸೊ ಮುಂಜಾನೆ 3 ಗಂಟೆಗೆಲ್ಲ ಬಂದುಬಿಡುತ್ತೆ. ಅಲ್ಲಿಂದನೇ ಮಾರ್ಕೆಟ್ ಓಪನ್ ಆಗುತ್ತೆ. ಹಬ್ಬ ಬಂತಂದ್ರೂ ಕೇಳಂಗೆ ಇಲ್ಲ. ಸೊ ಹಾಗಾಗಿ ಮಾರುಕಟ್ಟೆಯ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕಾಲಿಡಕ್ಕೂ ಜಾಗ ಇರಲ್ಲ ಅಂತ. ಹಾಗಾಗಿ ರೈತರು ತರೋ ಹೂಗಳಿಗೂ ಕೂಡ ಶೇಖರಣೆ ಘಟಕದ ಕೊರತೆ ಇರೋದರಿಂದಾಗಿ ಈ KR ಮಾರ್ಕೆಟ್ನಲ್ಲಿ ಇದೇ ಒಂದು ರೀತಿಯಾಗಿ ಹೊಸ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡಬೇಕು, ಹೊಸ ಮಾರುಕಟ್ಟೆಗೆ ಅನ್ನುವಂಥ ಪ್ಲ್ಯಾನು. ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇದು ಅಂಥೇಳಿ. ನೆಕ್ಸ್ಟ್ ಇದಕ್ಕೆ ಪರವಿರೋಧ ಯಾವುದೇ ವಿಚಾರ ಬಂದರೂ ಕೂಡ ಪರವಿರೋಧ ಇದ್ದೇ ಇರುತ್ತೆ. ಬಟ್ ಕಾದು ನೋಡಬೇಕು ಈ ವಿಚಾರ ಏನಾಗುತ್ತೆ ಅಂಥೇಳಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, GKVK ಶಿಫ್ಟ್ ಮಾಡಬೇಕು ಅಂಥೇಳಿ ಈ ಹೂವಿನ ಮಾರ್ಕೆಟನ್ನು, ಜೊತೆಗೆ ಈ ವ್ಯಾಪಾರಸ್ಥರು ಇದಕ್ಕೆ ಪ್ರಮುಖವಾಗಿ ಒಪ್ತಾರಾ ಅಂತ? ಶರತ್, ಅತಿ ಹೆಚ್ಚಾಗಿ ಬೆಂಗಳೂರಲ್ಲಿ ವ್ಯಾಪಾರ ವಹಿವಾಟು ನಡೆಯುವಂತಹ ಸ್ಥಳ ಅಂತ ಹೇಳಿದ್ರೆ ಅದು KR ಮಾರ್ಕೆಟು. ಬೆಳಗ್ಗೆ 3 ಗಂಟೆಯಿಂದಲೇ ಅಲ್ಲಿ ಹೂವಿನ ವ್ಯಾಪಾರಗಳು ಶುರುವಾಗುತ್ತೆ. ಹಬ್ಬ ಅಂತಲ್ಲ, ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ರೀತಿಯ ಹೂಗಳು ಅಲ್ಲಿ ಮಾರಾಟ ಆಗುತ್ತೆ. ಒಂದು ರೀತಿಯಲ್ಲಿ KR ಮಾರ್ಕೆಟು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ ಮಾರ್ಕೆಟು. ಹೀಗಾಗಿ ಬೆಂಗಳೂರಿನ 4 ದಿಕ್ಕಿನಲ್ಲಿರುವಂತಹ ಜನರು ಅಲ್ಲಿ ಬಂದು ಹೂಗಳು ಹಾಗೆ ಹಣ್ಣುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ಈಗ ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, KR ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಒಂದೇ ಹೆಚ್ಚಾಗುತ್ತೆ. ಅದರ ಜೊತೆಗೆ ಅಲ್ಲಿ ಹೂಗಳನ್ನು ತಂದಂತಹ ಸಂದರ್ಭದಲ್ಲಿ ಶೇಖರಣೆ ಮಾಡಲಿಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಹೀಗಾಗಿ ರೈತರು ತಂದಂತಹ ಹೂಗಳು ಅತಿ ವೇಗವಾಗಿ ಬಾಡಿ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದು ಸುಸಜ್ಜಿತ ಮಾರುಕಟ್ಟೆಯನ್ನು ಮಾಡಬೇಕು ಅಂತ ಹೇಳಿ ಇವಾಗ ಸರ್ಕಾರ ಮುಂದಾಗಿರುವಂಥದ್ದು. ಇದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಜಾಗ ಹೆಬ್ಬಾಳದಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯ GKVKಯನ್ನು. ಈ ಒಂದು GKVKಯಲ್ಲಿ ಸರಿಸುಮಾರು 5 ಎಕರೆ ಜಾಗದಲ್ಲಿ ಒಂದು ಬೃಹತ್ ಮಾರ್ಕೆಟನ್ನು ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 40 ಕೋಟಿ ವೆಚ್ಚದಲ್ಲಿ ಈ ಒಂದು ಮಾರ್ಕೆಟನ್ನು ನಿರ್ಮಾಣ ಮಾಡುವಂಥದ್ದು. ಸರಿಸುಮಾರು 400ರಿಂದ 500 ಮಳಿಗೆ ಇಲ್ಲಿರುತ್ತೆ. ಇದರಲ್ಲಿ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಅಂದರೆ AC ಆಗಿರಬಹುದು, ಹಾಗೆ ಪ್ರಮುಖವಾಗಿ ಶೇಖರಣಾ ಘಟಕ ಅಂದರೆ ಹೂಗಳು ಬಾಡದೇ ಇರೋ ರೀತಿಯಲ್ಲಿ 2ರಿಂದ 3 ದಿನ ಯಾವ ರೀತಿಯಲ್ಲಿ ಇಡ್ಬೋದು ಆ ರೀತಿಯಲ್ಲಿ ಒಂದು ಶೇಖರಣಾ ಘಟಕವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಹೆಬ್ಬಾಳವು ಕೂಡ ಒಂದು ಮೇನ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಇರೋದ್ರಿಂದ ಒಂದು ವೇಳೆ ಮಾರ್ಕೆಟನ್ನು ಇಲ್ಲಿ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗೆ ಎಷ್ಟೋ ಜನ ಅಂದರೆ ಹೆಬ್ಬಾಳ ಒಂದು ರೀತಿಯಲ್ಲಿ ಒಂದು ಮಾರ್ಗಕ್ಕೆ ಮಾತ್ರ ಇದು ಸಹಾಯ ಆಗುವಂತಹದ್ದು. ಸುತ್ತಮುತ್ತಲಿನ ಜನರು ಇಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಇದು ಜನರಿಗೆ ಸ್ವಲ್ಪ ಕಷ್ಟನೂ ಆಗಬಹುದು. ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ 5 ಎಕರೆ ಜಾಗದಲ್ಲಿ ಏನು ಮಾರ್ಕೆಟನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಸರಿಸುಮಾರು 900ಕ್ಕೂ ಹೆಚ್ಚು ಮರಗಳನ್ನು ಕಡಿಯುವಂತಹ ಸಂದರ್ಭ ಬರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹೆಬ್ಬಾಳದಲ್ಲಿ ಮಾರ್ಕೆಟ್ ಓಪನ್ ಮಾಡೋದಕ್ಕೆ ಪರ ವಿರೋಧದ ಚರ್ಚೆ ಈಗ ಆಲ್ರೆಡಿ ಶುರುವಾಗಿರುವಂಥದ್ದು. ಬಹುಮುಖ್ಯವಾಗಿ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು, ನಮಗೆ KR ಮಾರ್ಕೆಟ್ ಸೂಕ್ತವಾಗಿದೆ, KR ಮಾರ್ಕೆಟಲ್ಲೇ ನಮಗೆ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಅತಿ ಶೀಘ್ರದಲ್ಲಿ ಈ ಒಂದು ಕಾಮಗಾರಿ ಕೂಡ ಶುರುವಾಗಲಿದೆ. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.